ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ವಾಸ್ತುಗುರು ಗಿರೀಶ್ ಗುರುಜಿಯವರು. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿಯಾಗೋದ್ರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಬಹುದು. ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನು ಗುರುಜಿಯೊಂದಿಗೆ ಹಂಚಿಕೊಳ್ಳಬಹುದು. ವೀಕ್ಷಕರೇ, ಬನ್ನಿ ಮೇ ತಿಂಗಳ ಮಿಥುನ ರಾಶಿ ಭವಿಷ್ಯನ ಗುರುಜಿಯವರೊಂದಿಗೆ ತಿಳಿದುಕೊಳ್ಳೋಣ. ಗುರುಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮಿಥುನ ರಾಶಿಯ ಮೇ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಒಟ್ಟಾರೆ ಮಿಥುನ ರಾಶಿಯವರಿಗೆ ನೋಡೋದಾದ್ರೆ ಈ ತಿಂಗಳು ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ಈ ತಿಂಗಳಲ್ಲಿ ಒಂದು ವಿಶೇಷತೆ ಏನಂದ್ರೆ, ಮೇ ತಿಂಗಳ ವಿಶೇಷದ ಫಲಗಳು ಏನು, ಯಾವ ಯಾವ ದಿನದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅನ್ನೋದು ಸ್ವಲ್ಪ ವಿಶೇಷತೆಯನ್ನ ತಿಳಿಸ್ಕೊಡ್ತೀನಿ. ಮೇ ತಿಂಗಳಲ್ಲಿ ನೋಡಿ, 7ನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ. ಅವತ್ತಿನ ದಿವಸ ಪರಶುರಾಮ ಜಯಂತಿ ಕೂಡ ಇದೆ. ಅವತ್ತಿನ ದಿವಸ ಬಸವಣ್ಣನ ಜಯಂತಿ ಕೂಡ ಇದೆ. ಈ ದಿನ ತುಂಬಾ ಉತ್ತಮವಾದ ದಿನ. ಈ ದಿನದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳು ಮಾಡಿದ್ರೆ ಮತ್ತೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋಕೆ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ನಾನು ಪ್ರೋಗ್ರಾಮ್ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ 9ನೇ ತಾರೀಕಿಗೆ ಶಂಕರರ ಜಯಂತಿ ಇದೆ. ಅದರ ಜೊತೆಗೆ ರಾಮಾನುಜಾಚಾರ್ಯ ಜಯಂತಿ ಇದೆ. ಈ ದಿನಗಳಲ್ಲಿ ಯಾವ ಯಾವ ದೋಷಗಳು ಮತ್ತೆ ನಿಮಗೆ ಗುರು ಶಾಪ, ಏನಾದರೂ ಶಾಪಗಳಿದ್ರೆ, ಬ್ರಾಹ್ಮಣ ಶಾಪ, ಈ ತರದ ಶಾಪಗಳಿದ್ರೆ ಇದರಿಂದ ವಿಮುಕ್ತಿ ಹೊಂದುವ ಪರಿಹಾರ ಮಾರ್ಗಗಳನ್ನ ನಾನು ತಿಳಿಸ್ಕೊಡ್ತೀನಿ ಪ್ರೋಗ್ರಾಮ್ನ ಕೊನೆ ಹಂತದಲ್ಲಿ. ಜೊತೆಗೆ 17ನೇ ತಾರೀಕಿಗೆ ನರಸಿಂಹ ಜಯಂತಿ ಇದೆ. ನರಸಿಂಹನ ಜಯಂತಿ ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ದಿನದಲ್ಲಿ ಯಾರಿಗಾದ್ರೂ ಪ್ರಯೋಗಗಳು ನಡೆದಿದ್ರೆ ಅದರಿಂದ ಯಾವ ರೀತಿ ಮುಕ್ತಿ ಹೊಂದಬಹುದು ಮತ್ತೆ ಯಾವ ರೀತಿಯ ಪರಿಹಾರ ನೀವು ಅಳವಡಿಸ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡೋದಾದ್ರೆ 18ನೇ ತಾರೀಕಿಗೆ ಬೌದ್ಧ ಪೂರ್ಣಿಮಾ, ಅವತ್ತಿನ ವ್ಯಾಸ ಪೂರ್ಣಿಮಾ ಅಂತ ಹೇಳ್ತೀವಿ. ಅವತ್ತಿನ ದಿನ ಯಾವ ರೀತಿ ಪರಿಹಾರಗಳು ಮಾಡ್ಕೋಬೇಕು ಮತ್ತೆ ನಿಮ್ಗೆ ಧನವೃದ್ಧಿ ಮತ್ತೆ ಭೂಮಿ ಸಂಬಂಧಿತ ಸಮಸ್ಯೆಗಳಿಂದ ಯಾವ ರೀತಿ ಅನುಕೂಲಗಳು ಮಾಡ್ಕೋಬೇಕನ್ನೋ ಪರಿಹಾರ ಕೂಡ ನಾನು ತಿಳಿಸ್ಕೊಡ್ತೀನಿ ಪ್ರೋಗ್ರಾಮಿನ ಕೊನೆ ಹಂತದಲ್ಲಿ. ನೋಡೋಣ ಇವಾಗ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಮೇ ತಿಂಗಳ ರಾಶಿ ಭವಿಷ್ಯ ಇದೆ ಅಂತ ನೋಡೋಣ. ಒಟ್ಟಾರೆ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳೊಂದು ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಒಂದು 3 ಹಂತದಲ್ಲಿ ಮಹತ್ತರವಾದ ಬದಲಾವಣೆಗಳಿದೆ ಈ ಮೇ ತಿಂಗಳಲ್ಲಿ. ಯಾಕಂದ್ರೆ ನಿಮಗೆ 10ರಿಂದ 18ನೇ ತಾರೀಕಿನವರೆಗೂ ಒಂದು 3 ಗ್ರಹದ ಸಂಯೋಗ ಒಟ್ಟಿಗೆ ಲಾಭ ಸ್ಥಾನದಲ್ಲಿ ಆಗ್ತಿದೆ. ಅದರಿಂದ ಅದ್ಭುತವಾದ ಫಲವನ್ನು ನಿರೀಕ್ಷೆ ಮಾಡಬಹುದು. ಯಾವ ರೀತಿ ತಿಳಿದುಕೊಳ್ತೀನಿ. ಜೊತೆಗೆ ನೋಡೋದಾದ್ರೆ ರಾಹು ಮತ್ತೆ ಕುಜನ ಸಂಯೋಗ ಇದೆ. ಅದರಿಂದ ಸ್ವಲ್ಪ ಅಶುಭ ಫಲಗಳನ್ನು ಕೂಡ ನಿರೀಕ್ಷಣೆ ಮಾಡಬಹುದು ನೀವು. ಮತ್ತೆ ಶನಿ ಕೇತು, ಈ 3 ಯುತಿಗಳಿಂದ ಯಾವ ರೀತಿಯ ಫಲಾಫಲಗಳನ್ನ ನಾವು ನಿರೀಕ್ಷಣೆ ಮಾಡಬಹುದು ಅಂತ ಈಗ ವಿಮರ್ಶೆ ಮಾಡೋಣ. ಈಗ ಮೊದಲನೇದಾಗಿ ರವಿಯಿಂದ ನೋಡೋದಾದ್ರೆ ರವಿ ನಿಮಗೆ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಮಿಥುನ ರಾಶಿಯವರಿಗೆ ರವಿ ನಿಮಗೆ ತೃತೀಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಮತ್ತೆ ಯಾರ್ಯಾರು ಏನೇನು ಕೆಲಸಗಳ ಕಾರ್ಯಗಳಲ್ಲಿ ಪೆಂಡಿಂಗ್ಸ್ ಇದ್ದು ಅವೆಲ್ಲ ಕೂಡ ಯಶಸ್ವಿಯಾಗಿ ನೆರವೇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಗತಿ ಹೊಂದಿದ ಕೆಲಸಗಳು ಕೂಡ ಅದ್ಭುತವಾಗಿ ಯಶಸ್ಸನ್ನು ಕಾಣುವಂತ ಸಾಧ್ಯತೆ ಇರುತ್ತೆ. ಸಹಯೋಗ ಮತ್ತೆ ಸಹಕಾರ ನಿಮ್ಮ ವೃತ್ತಿಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ಕ್ಷೇತ್ರದಲ್ಲಾಗಿರ್ಬೋದು ಎಲ್ಲಾ ರೀತಿಯ ಸಹಕಾರ ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ. ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವರಿಗೆ ಅದ್ಭುತವಾದ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಮಾತಾಡಿದಂತ ಮಾತು ಜನರಿಗೆ ತುಂಬಾನೇ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅವರ ಬಗ್ಗೆ ಒಲವು ಗೌರವ ಕೂಡ ಸಿಗುತ್ತೆ. ನಿಮ್ಮ ಹೆಸರು ಕೀರ್ತಿ, ಯಾರ್ಯಾರು ಉದ್ಯೋಗದಲ್ಲಿದ್ದಾರೆ ಮತ್ತೆ ವೃತ್ತಿಯಲ್ಲಿದ್ದಾರೆ, ವ್ಯವಹಾರದಲ್ಲಿದ್ದಾರೆ, ಅವರಿಗೆ ಒಂದು ಮಟ್ಟದ ಅಭಿವೃದ್ಧಿ ಮತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಲಾಭದ ಮಟ್ಟ ತುಂಬಾ ಅದ್ಭುತವಾಗಿರುತ್ತೆ. ನಾನಾ ರೀತಿಯ ಧನದ ಮಾರ್ಗಗಳನ್ನ ನೀವು ಹುಡ್ಕೊಂತೀರ. ಅದರಿಂದಾಗಿ ಒಂದು ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡುವಂತ ಸಾಧ್ಯತೆ ಇದೆ. ರವಿಯ ಸ್ಥಾನ 11ರಲ್ಲಿ ಇರೋದ್ರಿಂದ ಈ ರೀತಿಯ ಫಲಗಳೆಲ್ಲ ನೀವು ಬರುವಂತ ಮೇ 15ನೇ ತಾರೀಕಿನವರೆಗೂ ನಿರೀಕ್ಷಣೆ ಮಾಡಬಹುದು. ಅದಾದ ಮೇಲೆ ರವಿಯ ಸ್ಥಾನ ಪರಿವರ್ತನೆ 12ನೇ ಸ್ಥಾನಿಗೆ ಪರಿವರ್ತನೆ ಆಗುತ್ತೆ. ದ್ವಾದಶದಲ್ಲಿ ಹೋದಾಗ ಸ್ವಲ್ಪ ಮಟ್ಟಿಗೆ ವಿಪರೀತ ಓಡಾಟಗಳು ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಮತ್ತೆ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೇಕಾಗತ್ತೆ. ನೀವು ಮಾಡಿದಂತ ಮತ್ತೆ ತಗೊಂಡಂತ ನಿರ್ಧಾರ, ಕೆಲವೊಂದು ಕೆಲಸಗಳಲ್ಲಿ ಮಾಡಿದಂತ ಪ್ರಯತ್ನಗಳೆಲ್ಲ ವಿಫಲ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ವಾದ ವಿವಾದಗಳು, ನಿಮ್ಮ ನೆರೆಹೊರೆಯವರ ಜೊತೆಗೆ ವಾದ ವಿವಾದಗಳು, ನಿಮ್ಮ ಸಂಬಂಧಿಕರ ಜೊತೆ ವಾದ ವಿವಾದಗಳು, ಇದರಿಂದಾಗಿ ನೀವು ಮಾಡಿದಂತ ತಪ್ಪು ಕೆಲಸ ಕಾರ್ಯಗಳಿಂದ ಅವಮಾನ ಮತ್ತೆ ಅಗೌರವ ಬರುವಂತ ಸಾಧ್ಯತೆ ಕೂಡ ರವಿ ದ್ವಾದಶದಲ್ಲಿದ್ದಾಗ ನೀವು ನಿರೀಕ್ಷೆ ಮಾಡಬಹುದು. ಸೊ ಈ 2ನೇ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಾಗಿ ನೀವು ವ್ಯವಹಾರ ಮಾಡೋದಾದ್ರೆ ನಿಮಗೆ ಈ ರೀತಿ ಅಶುಭ ಫಲಗಳಿಂದ ಸ್ವಲ್ಪ ತಡೆ ಉಂಟಾಗಬಹುದು. ಜೊತೆಗೆ ನೋಡೋದಾದ್ರೆ ಬುಧ ಕೂಡ ಲಾಭ ಸ್ಥಾನದಲ್ಲಿದ್ದಾನೆ. ಬುಧ ಲಾಭ ಸ್ಥಾನದಲ್ಲಿದ್ದಾಗ ತುಂಬಾ ಅದ್ಭುತವಾದ ಫಲವನ್ನೇ ಕೊಡ್ತಾನೆ. ಎಲ್ಲಾ ರೀತಿ ಅಂದ್ರೆ ನಿಮಗೆ ರಾಶಾಧಿಪತಿನೂ ಕೂಡ ಅವನು
ಮತ್ತೆ ಕುಟುಂಬಾಧಿಪತಿನೂ ಆಗ್ತಾನೆ. ನಿಮ್ಮ ಮನೋಬಲ, ಕಾನ್ಫಿಡೆನ್ಸ್ ಮತ್ತೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ಅಂದ್ರೆ ನೀವು ಏನ್ ಅನ್ಕೊಂತಿರ್ತೀರ ಅದೆಲ್ಲ ಕೂಡ ಯಶಸ್ವಿಯಾಗಿ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರೆ 100% ಆಗಿ ನಿಮ್ಗೆ ಲಾಭವನ್ನ ನೀವು ನಿರೀಕ್ಷಣೆ ಮಾಡಬಹುದು. ಜೊತೆಗೆ ಯಾರ್ಯಾರು ಭೂಮಿ ಸಂಬಂಧಿತ ವ್ಯಾಪಾರ ವ್ಯವಹಾರಗಳಿದ್ದಾರೋ, ಕೃಷಿಯಲ್ಲಿದ್ದಾರೋ, ಮತ್ತೆ ಯಾರ್ಯಾರು ತೋಟಗಾರಿಕೆಯಲ್ಲಿದ್ದಾರೋ, ಮತ್ತೆ ಮಧ್ಯವರ್ತಿಗಳಾಗಿ ಏನೇನು ವ್ಯವಹಾರಗಳು ಮಾಡ್ತಿರ್ತೀರಾ ಅಂಥವ್ರಿಗೆ ಉತ್ತಮವಾದ ಕಾಲ ಮತ್ತೆ ಲಾಭದ ಮಟ್ಟ ತುಂಬಾ ಅದ್ಭುತವಾಗಿರುತ್ತೆ. ಜೊತೆಗೆ ರವಿಯ ಜೊತೆಗೆ ಸಂಯೋಗ ಇರೋದ್ರಿಂದ, ಬುಧನ ಜೊತೆಗೆ ಸಂಯೋಗ ಇರೋದ್ರಿಂದ ಯಾರ್ಯಾರಿಗೆ ಈ ನೋಡಿ ಈ ಭೂಮಿ ಸಂಬಂಧಿತ ನಿಮ್ಗೆ ಖಾತೆಗಳು ಬರೋದಕ್ಕೆ ವಿಳಂಬ ಆಗ್ತಿರೋದು, ಮತ್ತೆ ಪೇಪರ್ಸ್ ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿರೋದು, ಈ ತರ ಇವಾಗ ಪ್ರಯತ್ನ ಪಟ್ಟರೆ ಅವೆಲ್ಲ ಸಕ್ಸಸ್ಫುಲ್ ಆಗಿ ನಿಮಗೆ ಒಂದು ಹಂತದ ಮಟ್ಟಿಗೆ ಹೋಗಿ ನಿಮ್ಗೆ ಅನುಕೂಲಗಳಾಗುವ ಸಾಧ್ಯತೆ ಕೂಡ ನಾವು ಬುಧನಿಂದ ಲಾಭ ಸ್ಥಾನದಲ್ಲಿದ್ದಾಗ ನಿರೀಕ್ಷಣೆ ಮಾಡಬಹುದು. ಒಟ್ಟಾರೆ ಬುಧನ ಸಂಯೋಗ, ಬುಧನ ಯುತಿ ರವಿಯ ಜೊತೆಗೆ 18ನೇ ತಾರೀಕಿನವರೆಗೂ ಇರುತ್ತೆ. ಅದಾದ ನಂತರ ಬುಧನ ಕೂಡ ಸ್ಥಾನ ಪರಿವರ್ತನೆ ಆಗುತ್ತೆ. ಸ್ಥಾನ ಪರಿವರ್ತನೆ ಆದಾಗ ದ್ವಾದಶದಲ್ಲಿ ಹೋಗ್ತಾನೆ. ದ್ವಾದಶದಲ್ಲಿ ಹೋದಾಗ ಬುಧ ಸ್ವಲ್ಪ ಮಿಶ್ರ ಫಲ ಕೊಡ್ತಾನೆ. ದುಡ್ಡು ಬಂದರೂ ಕೂಡ ಅಲ್ಲಿ ನೀವು ಸೇವ್ ಮಾಡೋಕ್ಕಾಗೋದಿಲ್ಲ. ವಿಪರೀತವಾದ ಖರ್ಚುಗಳನ್ನು ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ. ನೀವು ಮಾಡಿದಂಥ ಪ್ರಯತ್ನಗಳಿಗೆ ಸ್ವಲ್ಪ ವಿಳಂಬಗಳಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬುಧನಿಗೆ ಆವಾಗ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. 18ನೇ ತಾರೀಕಿನಿಂದ ಮುಂಚೆನೆ ಯಾವ್ದಾದ್ರು ವ್ಯವಹಾರಗಳಿದ್ರೆ ಮತ್ತೆ ಈ ಲೀಗಲ್ ಪೇಪರ್ಸ್ ಬಗ್ಗೆ ಮತ್ತೆ ಕೋರ್ಟ್ ಕಚೇರಿಗಳ ವ್ಯಾಜ್ಯಗಳು ಅವಾಗ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಆವಾಗ ನೀವು ಯಾವ್ದಾದ್ರು ಒಂದು ಲೀಗಲ್ ಒಪಿನಿಯನ್ ಅದ್ರ ಸಲುವಾಗಿ ದುಡ್ಡು ಖರ್ಚು ಮಾಡುವಂತ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಕೂಡ ಬುಧ ದ್ವಾದಶದಲ್ಲಿದ್ದಾಗ ನೋಡ್ಬೋದು. ಜೊತೆಗೆ ಶುಕ್ರ ಸ್ವಲ್ಪ ನಿಮಗೆ ಗೋಚಾರದಲ್ಲಿ ದಶಮ ಸ್ಥಾನದಲ್ಲಿದ್ದಾನೆ. ಶುಕ್ರ ಏನ್ ಮಾಡ್ತಾನೆ, ದಶಮ ಸ್ಥಾನದಲ್ಲಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಏನಾಗುತ್ತೆ ಅಂದ್ರೆ ಶುಕ್ರನ ದಶಮದಲ್ಲಿದ್ದಾಗ ನೀವು ಮಾಡುವ ಪ್ರಯತ್ನಗಳಿಗೆ ಅಂದ್ರೆ ಎಲ್ಲಾ ರೀತಿಯ ಪ್ರಯತ್ನಗಳಿಗೆ ಸ್ವಲ್ಪ ವಿಳಂಬಗಳಾಗುವುದು. ಮತ್ತೆ ನೀವು ಕೂಡಿಟ್ಟ ಧನ ಮತ್ತೆ ನಿಮ್ಮ ಟ್ಯಾಲೆಂಟ್ ಏನಿರುತ್ತೆ ನಿಮ್ಮ ವೃತ್ತಿಯಲ್ಲಿ ಅದನ್ನ ಇನ್ವಾಲ್ವ್ಮೆಂಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಸಂತಾನದ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಾಂದ್ರೆ ಸಂತಾನದ ವೃತ್ತಿಗಾಗಿ ಹೆಚ್ಚಿನ ಧನವನ್ನ ನೀವು ಹೂಡಿಕೆ ಮಾಡುವಂತ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುತ್ತೆ. ಅವರ ವಿದ್ಯಾಭ್ಯಾಸಗಳಿಗೆ ಅಧಿಕ ಖರ್ಚನ್ನು ನೀವು ಶುಕ್ರನಿಂದ ನಿರೀಕ್ಷಣೆ ಮಾಡಬಹುದು. ಈ ರೀತಿಯ ಫಲ ಅವನು 10ನೇ ತಾರೀಕಿನವರೆಗೆ ಅದಾದಂತ ಸ್ಥಾನ ಪರಿವರ್ತನೆ ಆಗುತ್ತೆ. ಅವನು ಲಾಭ ಸ್ಥಾನಕ್ಕೆ ಬಂದಾಗ ಅದ್ಭುತವಾದ ಫಲವನ್ನೇ ಕೊಡ್ತಾನೆ. ಯಾರ್ಯಾರಿಗೆ ಹೊಸ ವಾಹನ ಖರೀದಿ, ವಾಹನ ವ್ಯಾಪಾರದಲ್ಲಿದ್ದವರಿಗೆ ಅವರಿಗೆ ಅದ್ಭುತವಾದ ಫಲವನ್ನ, ಮತ್ತೆ ವಿದೇಶದಿಂದ ಹೂಡಿಕೆ ಅಂದ್ರೆ ವಿದೇಶದಿಂದ ಏನಾದ್ರೂ ನೀವು ಹೂಡಿಕೆ ಮಾಡಿದ್ರೆ, ಯಾರ್ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯಾಪಾರ ವ್ಯವಹಾರಗಳಿದ್ದಾರೆ, ಟೆಕ್ಸ್ಟೈಲು ಮತ್ತೆ ಈಗ ಗೋಲ್ಡ್ ಮರ್ಚೆಂಟ್ಸ್ ಇದ್ದಾರೆ, ಮತ್ತೆ ಬ್ಯೂಟಿಷಿಯನ್ಸ್ ಇದ್ದಾರೆ, ಅವರಿಗೆ ಅದ್ಭುತವಾದ ಕೇಟರಿಂಗ್ ಸರ್ವಿಸ್, ಅವರಿಗೆ ತುಂಬಾ ಉತ್ತಮವಾದ ಲಾಭವನ್ನ ನಿರೀಕ್ಷಣೆ ಮಾಡಬಹುದು. ಇದರ ಜೊತೆಗೆ ಶುಕ್ರ ಬುಧ ಮತ್ತೆ ರವಿಯ ಸಂಯೋಗ ಏನಾಗಿದೆ ಅಂದ್ರೆ 10ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಈ ಸಂಯೋಗ ಇರುತ್ತೆ. ಇದು ಅದ್ಭುತವಾದ ಸಂಯೋಗ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ 3 ಗ್ರಹಗಳು ನಿಮಗೆ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಯಾವುದೇ ಕೆಲಸಗಳು ಈ ಹಂತದಲ್ಲಿ ನೀವು ಮುಂಚೆನೆ ಪ್ರಯತ್ನ ಮಾಡಿರಿ, ಎಲ್ಲಾ ರೀತಿಯ ಸೌಕರ್ಯಗಳು, ಯಾರ್ಯಾರು ಭೂಮಿ ಪರ್ಚೇಸ್ ಮಾಡ್ಬೇಕಂತಿದ್ರೆ ಅವರಿಗೆ ಅದ್ಭುತವಾದ ಅವಕಾಶಗಳನ್ನ ಹುಡುಕೊಂಡು ಬರುತ್ತೆ ನಿಮಗೆ. ಅದರ ಜೊತೆಗೆ ನಿಮ್ಮ ಮನೋಬಲ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳು, ಯಾರ್ಯಾರಿಗೆ ಮನಸ್ತಾಪಗಳಿದೆ, ಯಾರ್ಯಾರ ಜೊತೆ ವೈರತ್ವ ಇದೆ, ಯಾರ ಜೊತೆ ಶತ್ರುತ್ವ ಭಾವನೆ ಇದೆ, ಅವರ ಜೊತೆಗೆ ಮಾತಾಡಿ ನೀವು ರಾಜಿ ಸಂಧಾನಗಳನ್ನು ಮಾಡಬಹುದು. ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ರೆ ಇವಾಗ ಅವರನ್ನು ಅಪ್ರೋಚ್ ಮಾಡಿ ಅವರ ಜೊತೆ ರಾಜಿ ಸಂಧಾನಗಳಾಗಿ ಸುಲಭವಾಗಿ ನಿಮ್ಮ ಪರಿಹಾರಗಳಾಗುವ ಸಾಧ್ಯತೆ ಕೂಡ ನಾವು ಈ ದಿನದಲ್ಲಿ ಮಾಡಿದ ಪ್ರಯತ್ನ ಯಶಸ್ವಿ ಆಗುತ್ತೆ. ಜೊತೆಗೆ ನೋಡಿ, ರವಿ ಅಂದ್ರೆ ನಿಮಗೆ ಯಾರ್ಯಾರು ಇವಾಗ ಹಂತದಲ್ಲಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಿದ್ದಾರೆ ಆ 18ನೇ ತಾರೀಕಿನ ಅವರಿಗೆ ಹೆಸರು ಕೀರ್ತಿಯದ್ದು ಅದ್ಭುತವಾಗಿರುತ್ತೆ. ಮತ್ತೆ ಅವರ ಸ್ವಕ್ಷೇತ್ರದಲ್ಲಿ ಅವರು ಮಾಡಿದಂತ ಪ್ರಯತ್ನಗಳಿಗೆ, ಅವ್ರು ಮಾಡಿದ ಕೆಲಸ ಕಾರ್ಯಗಳನ್ನು ಹೆಗ್ಗಳಿಕೆ ಬಂದು ಆ ಎಲೆಕ್ಷನ್ ಅಲ್ಲಿ ವಿನ್ ಆಗುವಂತ ಸಾಧ್ಯತೆ ಕೂಡ ಮಿಥುನ ರಾಶಿಯವರಿಗೆ ಯಾರ್ಯಾರಿದ್ದಾರೆ ಅವರಿಗೆ ಈ 10ರಿಂದ 18ನೇ ತಾರೀಕು ತುಂಬಾ ಅದ್ಭುತವಾದ ಸಮಯ ಅಂತ ನಾವು ಹೇಳ್ತೀವಿ. ಮತ್ತೆ ನಿಮ್ಮ ಟ್ಯಾಲೆಂಟ್, ನಿಮ್ಮ ದುಡ್ಡಿನ ಸಂಗ್ರಹ ಆಕಸ್ಮಿಕವಾಗಿ 10 ದಿನದಲ್ಲಿ ಮಾಡುವಂತ ನೀವು ಪ್ರಯತ್ನ ಏನಿದೆಯಲ್ಲ, ಮುಂಚಿಂದನೇ ಪ್ರಯತ್ನ ಮಾಡಿ ಆ ದಿನದಲ್ಲಿ ನೀವು ರಿಸಲ್ಟ್ ಅನ್ನ ಕಾಣುವಂತ ಸಾಧ್ಯತೆ ಇದೆ. ಜೊತೆಗೆ ನೋಡೋದಾದ್ರೆ ಗುರುವಿನ ಸ್ಥಾನ ನೋಡಿ, ನಿಮಗೆ 6ನೇ ಸ್ಥಾನದಲ್ಲಿದ್ದಾನೆ. ಗುರು ಏನಾಗಿದ್ದಾನೆ ಇವಾಗ ಸ್ವಲ್ಪ ವಕ್ರತ್ವದ ನಡಿಗೆಯಲ್ಲಿದ್ದಾನೆ. ವಕ್ರತ್ವದ ನಡಿಗೆ ಇದ್ದಾಗ ಗುರುವಿನ ಸ್ವಲ್ಪ ಫಲ ತದ್ವಿರುದ್ಧವಾಗಿರುತ್ತೆ. 6ನೇ ಸ್ಥಾನದಲ್ಲಿ ಹಾಗೂ ಗುರು ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಗೋಚಾರದಲ್ಲಿ ಗುರುವಿಗೆ ಬಲ ಕೂಡ ಇಲ್ಲ. ಗುರು ಏನ್ ಮಾಡ್ತಾನೆ ಅಂದ್ರೆ ನಿಮ್ಮ ವೃತ್ತಿಯಲ್ಲಿ ವಿನಾಕಾರಣ ಬದಲಾವಣೆ, ಬೇರೆಯವ್ರು ಮಾಡಿದ ತಪ್ಪಿಗೆ ನಿಮ್ಮಲ್ಲಿ ದೂಷಣೆ ಆಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ವಕ್ರತ್ವದ ನಡಿಗೆ ಇರೋದ್ರಿಂದ ಇದರ ಭಾಸ ನಿಮ್ಗೆ ಮುಂಚೆನೆ ಆಗುತ್ತೆ, ಅದರಿಂದ ಸ್ವಲ್ಪ ತಪ್ಪಿಸ್ಕೊಳ್ಬಹುದು. ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಏನಾದ್ರೂ ಅಡಚಣೆಗಳಿದ್ರೆ ಅದರ ಕರೆಕ್ಷನ್ ಮಾಡುವಂತ ಅವಕಾಶ ಗುರು ವಕ್ರಿಯಾದ ನಿಮಗೆ ಕೊಡ್ತಾನೆ. ಆಗುವಂತ ನಷ್ಟವನ್ನು ತಡೆ ಮಾಡುವಂತ ಒಂದು ಶಕ್ತಿ ಕೂಡ ನಿಮಗೆ ಗುರು ಕೊಡ್ತಾನೆ ವಕ್ರಿಯಲ್ಲಿದ್ದಾಗ. ಹೊಸ ವೃತ್ತಿಯಲ್ಲಿ ಇಲ್ಲ ಹೊಸ ಅವಕಾಶಗಳನ್ನು ಹುಡುಕೊಂಡು ಯಾರಾದ್ರೂ ಪ್ರಯತ್ನ ಪಡ್ತಿದ್ರೆ ಅವರಿಗೆ ಗುರು ಈ ಮುಂದಿನ ತಿಂಗಳಲ್ಲಿ ಸ್ವಲ್ಪ ಅವಕಾಶಗಳಂದ್ರೆ ಸ್ವಲ್ಪ ನಿಮ್ಮ ವೃತ್ತಿಯಲ್ಲಿ ಅಂದ್ರೆ ಸೀನಿಯರ್ ಯಾರ ಜೊತೆ ವರ್ಕ್ ಮಾಡ್ತಿದ್ರೆ ಅವರ ಮುಖಾಂತರವಾಗಿ ನಿಮ್ಗೆ
ಹೊಸ ಉದ್ಯೋಗದ ಅವಕಾಶ ಮತ್ತೆ ಹೊಸ ವ್ಯವಹಾರದ ಅವಕಾಶ ಕೂಡ ಗುರು ಇಲ್ಲಿ 6ನೇ ಸ್ಥಾನದಲ್ಲಿದ್ದ ಕೊಡುವಂತ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಕುಟುಂಬದವ್ರ ಜೊತೆ ಮನಸ್ತಾಪ ಇದ್ರೆ ಆ ಮನಸ್ತಾಪ ಕೂಡ ಕಡಿಮೆ ಆಗುವ ಸಾಧ್ಯತೆ ನಾವಿಲ್ಲಿ ನೋಡ್ಬೋದು. ಸ್ವಲ್ಪ ಹಾಗಾಗಿ ಬರುವಂತ ದುಡ್ಡು ಸ್ವಲ್ಪ ವಿಳಂಬವಾಗಿ ಬರ್ಬೋದು, ಆದ್ರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅನುಕೂಲಗಳಾಗತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ನೋಡೋದಾದ್ರೆ ರಾಹು ನೋಡಿ, ರಾಹು ನಮಗೆ ರಾಶಿಯಲ್ಲಿ ಸ್ಥಿತನಾಗಿದ್ದಲ್ಲಿ, ರಾಶಿಯಲ್ಲಿ ಸ್ಥಿತನಾದ ರಾಹು ತುಂಬಾ ಮಾನಸಿಕ ಒತ್ತಡವನ್ನ ಕೊಡ್ತಾನೆ. ಅಂದ್ರೆ ತುಂಬಾನೇ ಊಹಾತೀತ ಭಾವನೆ ಇರುತ್ತೆ. ಸಣ್ಣ ವಿಷಯಕ್ಕೂ ತುಂಬಾ ವಿಪರೀತವಾಗಿ ಯೋಚನೆ ಮಾಡುವಂತ ನಿಮ್ಮಲ್ಲಿ ಪ್ರವೃತ್ತಿ ಡೆವಲಪ್ ಆಗುತ್ತೆ. ಎಲ್ಲದಕ್ಕೂ ನಿಮ್ಮದೇ ಸ್ವಂತದ ಲಾಭವನ್ನ ಫಸ್ಟ್ ಮುಂಚಿತವಾಗಿ ನೋಡಿ ಬೇರೆಯವರ ಲಾಭಕ್ಕೆ ನೀವು ಯೋಚನೆ ಮಾಡ್ತೀರಾ. ಜೊತೆಗೆ ರಾಹುವಿನ ಜೊತೆಗೆ ಕುಜನ ಸಂಯೋಗ ಕೂಡ ಇದೆ. ಇದು ಒಂದು ರೀತಿಯ ಸರ್ಪ ಶಾಪದ ಯೋಗ. ಮತ್ತೆ ಈ ಶಾಪದಿಂದಾಗಿ ತುಂಬಾನೇ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಮುಂದೆ ವಿಮರ್ಶೆ ಮಾಡೋಣ. ಜೊತೆಗೆ ರಾಹು ಏನ್ ಮಾಡ್ತಾರೆ ಅಂದ್ರೆ, ನೀವು ಮಾಡುವಂತ ನಿರ್ಧಾರಗಳು ತಪ್ಪು ನಿರ್ಧಾರಗಳು, ಮತ್ತೆ ನೀವು ಬರೇ ಅನ್ಕೋತೀರಾ ಈ ರೀತಿ ಆಗ್ಬೋದು ಆ ರೀತಿ ಆಗ್ಬೋದು, ಆದ್ರೆ ಅವೆಲ್ಲ ರಿಸಲ್ಟ್ ಎಂಡ್ ಅಲ್ಲಿ ಸ್ವಲ್ಪ ನೀವು ಅಂದುಕೊಂಡಂಗೆ ಫಲ ಬರದೇ ಸಾಧ್ಯತೆ ಆಗ್ಬೋದು. ಸ್ವಲ್ಪ ರಾಹುವಿಗೆ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ಕೇತು ನೋಡಿ, ಕೇತು ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದಾನೆ. ಕೇತು ಯಾರ ಜೊತೆ ಇದ್ದಾನೆ? ಶನೀಶ್ವರನ ಜೊತೆ. ಭಾಗ್ಯಾಧಿಪತಿ ಜೊತೆಗೆ ಕೇತು ಇರೋದೇನಾಗುತ್ತೆ, ನಿಮ್ಮ ಭಾಗ್ಯವನ್ನ ತಡೆಯುಂಟು ಮಾಡ್ತಾನೆ. ಕೇತು ಏನು ಮಾಡ್ತಾನೆ? ಭಾಗ್ಯ ಅಂದ್ರೆ ನಿಮ್ಮ ಕನಸುಗಳಿಗೆ ಮತ್ತೆ ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಮಟ್ಟಿಗೆ ಅಡ್ಡಿ ಉಂಟು ಮಾಡ್ತಾನೆ. ಆದ್ರೆ ಕೇತು ಒಂದು ಒಳ್ಳೇದು ಏನ್ ಮಾಡ್ತಾನೆ ಅಂದ್ರೆ, ನಿಮ್ಮ ಪತಿ ಪತ್ನಿಯರಿಗೆ ಬರುವಂತ ಮಾರಣಾಂತಿಕ ಕಾಯಿಲೆಗಳಾಗಿರ್ಬೋದು, ಯಾವ್ದಾದ್ರು ಒಂದು ದೊಡ್ಡ ಆಕ್ಸಿಡೆಂಟ್ ಆದ್ರೆ ಅದರಿಂದ ತಪ್ಪಿಸುವಂತ ಕೆಲಸ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಕೇತು ಶನಿ ಜಾಗ ಅಷ್ಟಮ ಸ್ಥಾನಕ್ಕೆ ತುಂಬಾ ಒಳ್ಳೆಯ ಫಲ ಕೊಡ್ತಾನೆ. ಆದ್ರೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸ ಭಾವನೆಗಳು, ಯಾವ್ದಾದ್ರು ವ್ಯಾಪಾರ ವ್ಯವಹಾರಗಳು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿದ್ರೆ ಈ ಹಂತದಲ್ಲಿ ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ಕೊಳ್ಳೋದಷ್ಟು ಸೂಕ್ತ ಇಲ್ಲ. ಅದರಿಂದಾಗಿ ಒಳ್ಳೆಯ ಫಲವನ್ನ ನೀವು ನಿರೀಕ್ಷೆ ಮಾಡಕ್ಕಾಗಲ್ಲ. ಜೊತೆಗೆ ಶನಿಶ್ಚರನು ಕೂಡ ಸಪ್ತಮ ಸ್ಥಾನದಲ್ಲಿದ್ದಾನೆ. ಅವನು ಶನಿಶ್ಚರನ ಸ್ಥಿತಿ ಕೂಡ ವಕ್ರಿಯಲ್ಲಿದೆ. ಸಪ್ತಮದಲ್ಲಿದ್ದಾಗ ಸ್ವಲ್ಪ ವಾಹನಗಳಿಂದ ಎಚ್ಚರಿಕೆ ಇರುವಂತ ಸಾಧ್ಯತೆ ನೀವು ಇರಬೇಕು, ಎಚ್ಚರಿಕೆ ಇರಬೇಕು. ಜೊತೆಗೆ ನಿಮ್ಮ ಮಾಡಿದಂತ ಪ್ರಯತ್ನಕ್ಕೆ ಸ್ವಲ್ಪ ಫಲಗಳು ಸಿಗೋದು ಕಷ್ಟ ಆಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ಗ್ರಾಹಕರು ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗುವ ಸಾಧ್ಯತೆ ಕೂಡ ಇರುತ್ತೆ. ವಾಹನಗಳಿಂದ ಎಚ್ಚರಿಕೆ ಇರಬೇಕು. ಎಷ್ಟೇ ದೊಡ್ಡ ವಾಹನ ದುರಂತ ಆದ್ರೂ ಕೂಡ ಸ್ವಲ್ಪ ಅದರಿಂದ ಆಚೆ ಬರುವಂತ ಪ್ರಯತ್ನ ನೀವು ಮಾಡ್ಬೋದು. ಯಾಕಂದ್ರೆ ಕೇತು ಜೊತೆಗೆ ಇರೋದ್ರಿಂದ ದೊಡ್ಡ ಅನಾಹುತಗಳನ್ನ ತಪ್ಪಿಸ್ತಾನೆ. ಏನಾಗುತ್ತೆ ಅಂದ್ರೆ ಸಣ್ಣ ಡಿಸ್ಟೆನ್ಸ್ ಅಲ್ಲಿ ನೀವು ಅವಘಡಗಳಿಂದ ತಪ್ಪಿಸ್ಕೊಳ್ಳುವಂತ ಒಂದು ಅನುಭವ ನೀವು ನೋಡಬಹುದು ಮುಂದಿನ ತಿಂಗಳು, ಬರುವಂತ ಮೇ ತಿಂಗಳಲ್ಲಿ. ಜೊತೆಗೆ ಶನಿಶ್ಚರನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ. ಯಾಕಂದ್ರೆ ಶನಿಶ್ಚರನಿಗೆ ಭಾಗ್ಯಾಧಿಪತಿ ಅಷ್ಟಮಾಧಿಪತಿ ಅಂದ್ರೆ ಸ್ವಲ್ಪ ನಿಮ್ಮ ಯಾವುದೇ ಒಂದು ವೃತ್ತಿ ಮತ್ತೆ ನಿಮ್ಮ ಯಾವುದೋ ತಪ್ಪು ನಿರ್ಧಾರಗಳಿಗೆ ಕೇತು ಏನ್ ಮಾಡ್ತಾನೆ, ಒಂದು ಆಲೋಚನೆ ಕೊಡ್ತಾರೆ. ಅಂದ್ರೆ ಎರಡರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಮಾಡೋದಂತ ತಪ್ಪು ನಿರ್ಧಾರ ದುಶ್ಚಟಗಳಿಗೆ ಬಲಿ ಆಗದೆ ಇರೋದೇ ಕೇತು ನಿಮ್ಗೆ ಇಲ್ಲಿ ಅವಕಾಶ ಮಾಡ್ತಾನೆ. ಕೇತುದು ಒಂದು ರೀತಿಯಲ್ಲಿ ಅನಾನುಕೂಲತೆ ಇದ್ರೆ ಒಂದು ರೀತಿಯಲ್ಲಿ ಅನುಕೂಲ ಇದೆ ಶನಿ ಜೊತೆ ಯುತಿ ಇರೋದ್ರಿಂದ. ಸ್ವಲ್ಪ ಈ ರೀತಿಯ ಮಿಶ್ರ ಫಲವನ್ನ ನಾವು ಇಲ್ಲಿ ಶನೀಶ್ವರ ಮತ್ತೆ ಕೇತುವಿನ ಸಪ್ತಮದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು. ಈಗ ಕುಜನ ಸ್ಥಾನ, ಕುಜ ನಿಮಗೆ ರಾಶಿಗೆ ಪ್ರವೇಶ ಇದೆ. ರಾಶಿಯಲ್ಲಿದ್ದಾಗ ಏನ್ ಮಾಡ್ತಾನೆ, ಅಷ್ಟೊಂದು ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ವಿಪರೀತವಾದ ನಿಮಗೆ ಏನ್ ಮಾಡ್ತಾನೆ ಅಂದ್ರೆ ಜ್ವರ ಬಾಧೆಗಳು, ಮಾನಸಿಕ ಒತ್ತಡಗಳು ಮತ್ತೆ ಅಗ್ನಿ ಅನಾಹುತಗಳಾಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಜನ ನಿಮ್ಮನ್ನ ಮೋಸ ಮತ್ತೆ ವಂಚನೆಗೆ ಈಡಾಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಕುಜ ರಾಶಿಯಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು. ಜೊತೆಗೆ ಯಾವ ರೀತಿಯ ಸಮಸ್ಯೆ ಬರುತ್ತೆ ಅಂದ್ರೆ, ನೀವು ಮಾಡಿದಂತ ಹೂಡಿಕೆಗಳು ಮತ್ತು ಅವೆಲ್ಲ ನಿಮ್ಗೆ ವಂಚನೆ ಆಗ್ಬೋದು. ಇಲ್ಲಾಂದ್ರೆ ನಿಮ್ಗೆ ಆಸೆ ತೋರಿಸಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ದುರಾಸೆ ತೋರಿಸಿ ನಿಮ್ಗೆ ವಂಚನೆಗೀಡಾಗುವ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ರಾಹು ಮತ್ತೆ ಕುಜನ ಯುತಿ ಇರೋದ್ರಿಂದ ನಿಮ್ಮ ಮೇಲೆ ಸ್ವಲ್ಪ ಯಾರಾದ್ರೂ ಈಗ ನದಿ ತೀರದಲ್ಲಿ ಓಡಾಡ್ತಿದ್ರೆ ಸಾಯಂಕಾಲದಲ್ಲಿ ಕೆಂಪು ಡ್ರೆಸ್ಸು ಈ ತರದೆಲ್ಲ ಹಾಕೊಂಡು ಓಡಾಡೋದು ಬೇಡ. ಯಾಕಂದ್ರೆ ವಿಪರೀತವಾಗಿ ನಿಮಗೆ ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಆಗೋದು, ಪ್ರೇತಾತ್ಮದ ಬಾಧೆ ಮತ್ತೆ ಈ ರೀತಿಯ ಪ್ರಯೋಗಗಳು. ಯಾಕಂದ್ರೆ ರಾಹು ಅದಕ್ಕೆ ಕಾರಕ. ಕುಜನ ಜೊತೆ ಬಂದಾಗ ಈ ರೀತಿಯ ಪ್ರೇತ ಬಾಧೆಗಳ ಕಾರಣ ಇಲ್ಲದ ಮಾನಸಿಕ ಒತ್ತಡಗಳಾಗುವಂತ ಸಾಧ್ಯತೆ ಕೂಡ ನಾವಿಲ್ಲಿ ರಾಹು ಮತ್ತೆ ಕುಜನಿದ್ದಾಗ ಈ ರೀತಿ ಸಮಸ್ಯೆ ನೋಡಬಹುದು. ಇವಾಗ ಅದಕ್ಕೆ ಪರಿಹಾರ ನೀವು ಏನ್ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ಮಾಡುವಂತ ಸರ್ಪ ಸಂಸ್ಕಾರ ಅಶ್ಲೇಷಬಲಿ ನಾಗಪ್ರತಿಷ್ಠ ಸಂಪೂರ್ಣವಾದ ಫಲವನ್ನ ಕೊಡುತ್ತೆ. ನಿವಾರಣೆ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರೆ ಅದರಿಂದ ನೀವು ಪರಿಹಾರ ಹೊಂದ್ಕೊಳ್ಬಹುದು. ಜೊತೆಗೆ ಕೇತು ಮತ್ತೆ ಶನಿ ಸಪ್ತಮದಲ್ಲಿ ಇರೋದ್ರಿಂದ ಯುತಿ, ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಪತಿ ಪತ್ನಿಯರ ಮೇಲೆ ಪ್ರಯೋಗಾದಿಗಳು ನೋಡಿದ್ರೆ, ಅಂದ್ರೆ ನೀವು ಎರಡು ರೀತಿಯಲ್ಲಿ ನೋಡಬಹುದು. ಅಂದ್ರೆ ಒಂದು ನಿಮ್ಮ ಪ್ರೊಟೆಕ್ಷನ್ ಸಲುವಾಗಿ, ಅಂದ್ರೆ ಯಾವ್ದಾದ್ರು ದೇವರ ಯಂತ್ರ ಮಂತ್ರ ಪಠನೆ ಮಾಡೋದ್ರಿಂದ ಒಂದು ಪ್ರೊಟೆಕ್ಷನ್ ಆಗುತ್ತೆ. ಇಲ್ಲ ಅದರಿಂದ ನಿಮ್ಮ ಮೇಲೆ ಪ್ರಯೋಗಾದಿಗಳು ನಡೆಯುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಈ ಮಿಥುನ ರಾಶಿಗೆ ಬರುವಂತ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಸೊ ಒಟ್ಟಾರೆ ನೋಡೋದಾದ್ರೆ ಮಿಥುನ ರಾಶಿಗೆ ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಇದೆ. ಮೊದಲೇ ಹೇಳಿದಾಗೆ ನಾನು
ಇವಾಗ ಈ ತಿಂಗಳಲ್ಲಿ ವಿಶೇಷತೆ ಏನಿದೆ ಅಂದ್ರೆ ನಿಮಗೆ ಅಕ್ಷಯ ತೃತೀಯದಲ್ಲಿ ನೀವು ಅವತ್ತು ಯಾವುದೇ ಹೊಸ ಕೆಲಸಗಳು ಅಂದ್ರೆ ನೀವು ಭೂಮಿ ಪೂಜೆ ಮಾಡ್ಬೋದಾಗ್ಲಿ, ಮನೆ ಕಟ್ಟೋದಾಗ್ಲಿ, ವಾಹನ ಖರೀದಿ ಮಾಡೋದು ಎಲ್ಲ ಯಾವುದು ಮುಹೂರ್ತ ನೋಡುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ಶುಭ ಕಾರ್ಯಗಳು ಮಾಡುವುದು. ಅವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಚಿನ್ನ ತಂದು ನೀವು ಮನೆಯಲ್ಲಿ ಇಡುವುದರಿಂದ, ಮತ್ತೆ ಜೊತೆಗೆ ಯಾರ್ಯಾರ ಜಾತಕದಲ್ಲಿ ಹಿತಶತ್ರುಗಳ ಬಾಧೆ ಇದೆ, ಮತ್ತೆ ವಂಚನೆಗೀಡಾಗೋದಿದೆ, ಮಾತೃಶಾಪ ಇದೆ, ಅವತ್ತು ಪರಶುರಾಮನ ಸ್ತುತಿ ಪಠನೆ ಮಾಡೋದರಿಂದ, ಮಾತೃಶಾಪ ಮತ್ತೆ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಶಾಪಗಳು ದೋಷಗಳು ನಿವಾರಣೆಗಳಾಗಿ ನಿಮಗೆ ಎಲ್ಲಾ ರೀತಿ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಇದೊಂದು ಮಾಡೋದ್ರಿಂದ ನಿಮ್ಗೆ ಅನುಕೂಲಗಳಾಗುತ್ತೆ. ಜೊತೆಗೆ ಶಂಕರ ಜಯಂತಿ, ಯಾರ ಜಾತಕದಲ್ಲಿ ವಿದ್ಯೆಗೆ ಮತ್ತೆ ಯಾಕಂದ್ರೆ ಶಂಕರಾಚಾರ್ಯರು ಏನಾಗಿದೆ ಅಂದ್ರೆ ಅವರೇ ಸ್ವಯಂ ಸರಸ್ವತಿಯನ್ನ ಆರಾಧನೆ ಮಾಡಿ ಅವರನ್ನ ಆಶೀರ್ವಾದ ಪಡೆದಂತವ್ರು. ಹಾಗಾಗಿ ವಿದ್ಯೆ ಮತ್ತೆ ವಿದ್ಯೆಗೆ ಸಂಬಂಧಿತ ಸಮಸ್ಯೆಗಳಿರ್ಬೋದು, ನಿಮ್ಮ ಮನೆಯಲ್ಲಿ ದಾರಿದ್ರ್ಯತೆ ಇರ್ಬೋದು, ನಿಮ್ಮ ವ್ಯವಹಾರದಲ್ಲಿ ಯೋಚನೆ ಶಕ್ತಿಯಿಂದ ನೀವು ಯಾವುದೇ ರೀತಿ ಕೆಲಸ ಕಾರ್ಯಗಳು ಯಶಸ್ಸು ಕಾಣದಿರೋದು, ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ ನೀವು ನಿಮ್ಮ ಶಂಕರಾಚಾರ್ಯ ರಚಿಸಿದಂತ ಕನಕದಾರ ಸ್ತೋತ್ರ ಇದೆ, ಆ ಸ್ತೋತ್ರ ಅವತ್ತಿಂದ ಪಠನೆ ಮಾಡಕ್ಕೆ ಶುರು ಮಾಡಿ ಬರುವಂತ ಒಂದು 3 ತಿಂಗಳಲ್ಲಿ ನೋಡಿ ಅದ್ಭುತವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಎಂಥದೇ ಕಷ್ಟ ಕಾರ್ಪಣ್ಯಗಳಿರಲಿ ಅದರಿಂದ ನಿವಾರಣೆ ಹೊಂದ್ತೀರಾ. ಜೊತೆಗೆ ಗುರುವಿನ ಶಾಪ ಮತ್ತೆ ಬ್ರಾಹ್ಮಣ ಶಾಪ, ಬ್ರಹ್ಮಶಾಪ, ಈ ತರದ ಯಾವುದೇ ಶಾಪಗಳಿದ್ರು ಕೂಡ ಅವತ್ತಿಂದ ಮಾಡುವಂತ ಪ್ರಯೋಗಗಳೆಲ್ಲ ನಿವಾರಣೆ ಆಗಿ ನಿಮಗೆ ಶುಭ ಫಲವನ್ನ ಕೊಡ್ತಾರೆ. ಜೊತೆಗೆ ನೋಡೋದಾದ್ರೆ ನರಸಿಂಹ ಜಯಂತಿ, ಇವಾಗ ನೋಡಿ ನಿಮಗೆ ತುಂಬಾ ಅದ್ಭುತವಾದ ಈ ಅವಕಾಶ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಕುಜ ಮತ್ತೆ ರಾಹು ಸಂಯೋಗ ಇರೋದ್ರಿಂದ ಪ್ರೇತಾತ್ಮದ ಬಾಧೆ, ಭೂತ ಬಾಧೆ ಮತ್ತೆ ಈ ದೋಷಗಳಿಂದ ನಿವಾರಣೆ ಹೊಂದಕ್ಕೆ ಅವತ್ತಿನ ದಿವಸ ಏನ್ ಮಾಡ್ಬೇಕು, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದ್ರಿಂದ ಮತ್ತೆ ಆ ದೇವರಿಗೆ ಒಡೆಹಾರನ ಹಾಕೋದ್ರಿಂದ, ಅವತ್ತಿಂದ ಸುದರ್ಶನ ಯಂತ್ರನ ಸಿದ್ಧಿ ಮಾಡಿಲ್ಲ ಸುದರ್ಶನ ಹೋಮ ಮಾಡಿ ನೀವು ಮನೆಯಲ್ಲಿ ಪ್ರಯೋಗ ಮಾಡೋದ್ರಿಂದನೂ ಕೂಡ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ನಿಮ್ಮ ನಿವಾರಣೆ ಹೊಂದಬಹುದು. ಜೊತೆಗೆ ಕೊನೆಯದಾಗಿ ಏನಂದ್ರೆ ಕೊನೆಯದ 18ನೇ ತಾರೀಕಿನಂದು ಬೌದ್ಧ ಪೂರ್ಣಿಮಾ ಇದೆ, ಅವತ್ತು ವ್ಯಾಸರ ಪೂರ್ಣಿಮಾ ಅಂತ ಹೇಳ್ತೀವಿ. ಸೊ ಅವತ್ತಿಂದ ಏನ್ ಮಾಡ್ಬೇಕು ಅಂದ್ರೆ ನೀವು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ, ಮತ್ತೆ ಇದು ಕೂರ್ಮದ ಉಂಗುರು ಬರುತ್ತೆ ಅಂದ್ರೆ ಆಮೆ ಉಂಗುರು ಬರುತ್ತೆ, ಅದನ್ನ ಶುದ್ಧಿ ಮಾಡಿ ಧಾರಣೆ ಮಾಡೋದ್ರಿಂದ ಭೂಮಿ ಸಂಬಂಧಿತ ಇಲ್ಲ ವಿಷ್ಣು ಸಂಬಂಧಿತ ಶಾಪಗಳು ಏನಾದ್ರೂ ಇದ್ರೆ, ವ್ಯವಹಾರದಲ್ಲಿ ಹಿನ್ನಡೆ ಆದ್ರೂ ಕೂಡ ಆ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಗೆ ಎಲ್ಲಾ ರೀತಿಯ ಯಶಸ್ಸನ್ನ ಕಾಣಬಹುದು. ಸೊ ಒಟ್ಟಾರೆ ಮೇ ತಿಂಗಳಲ್ಲಿ ನೋಡಿ ಹೇಳಿದ ಪ್ರಕಾರ ಸ್ವಲ್ಪ ಸಾಧಾರಣದಿಂದ ಮಿಶ್ರ ಫಲ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮೇ ತಿಂಗಳ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು. ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.